ಒಂದು ಚಿಕ್ಕ ಹಳ್ಳಿ ಇತ್ತು. ಆ ಊರಿನಲ್ಲಿ ರಾಜು ಎಂಬ ಹುಡುಗ ಇದ್ದ. ನೋಡೋಕ್ಕೆ ಚೆನ್ನಾಗಿದ್ದ, ಆದರೆ ಓದಿನ ವಿಷಯದಲ್ಲಿ ಆಸಕ್ತಿ ಇರಲಿಲ್ಲ. ಆಟ ಆಡೋದು, ತಿರುಗುವುದು ಮಾಡಿಕೊಂಡು ಇದರಲ್ಲೇ ಜೀವನ ಕಳೀತಿದ್ದ. ಅದೇ ಊರಿಗೆ ಬಂದಿದ್ದ ಒಬ್ಬ ಹುಡುಗ, ಅವನೇ ಶಂಕರ್. ಅವನ ಬುದ್ಧಿವಂತ ಮತ್ತು ಸಹಾಯ ಕೋರಿ ಬಂದವರಿಗೆ ಸಹಾಯ ಮಾಡುತ್ತಿದ್ದ. ಅವನ ಕೈಯಲ್ಲಿ ಯಾವಾಗಲೂ ಒಂದು ಪುಸ್ತಕ ಇರ್ತಿತ್ತು. ಹಗಲು ರಾತ್ರಿ ಓದುತ್ತಲೇ ಇರುತ್ತಿದ್ದ. ರಾಜು ಬಂದು ಕೇಳ್ತಾನೆ, ನಿನಗೆ ಯಾವಾಗಲೂ ಪುಸ್ತಕ ಓದುತ್ತಿರ್ತೀಯ ಅಲ್ವಾ, ಅದರಿಂದ ಲಾಭ ಏನು ಅಂತ. ಅದಕ್ಕೆ ಶಂಕರ್, ಪುಸ್ತಕ ಓದಿದ್ರೆ ಜಗತ್ತೇ ನಮ್ಮ ಕೈಯಲ್ಲಿ ಬರುತ್ತೆ ರಾಜು. ಬುದ್ಧಿವಂತನಾಗಿ ದೊಡ್ಡ ಕನಸು ಕಾಣಬಹುದು, ಆದರೆ ಕನಸು ನಿಜವಾಗಿ ನನಸು ಮಾಡಬಹುದು. ಆ ಮಾತು ರಾಜು ಮನಸ್ಸಿಗೆ ತಗುಲಿತ್ತು. ಅವನು ಅಂದಿನಿಂದ ಪುಸ್ತಕ ಕೈಗೆತ್ತಿಕೊಂಡು ಕಾಲ ಕಳೆದಂತೆ ಓದಿನಲ್ಲಿ ಆಸಕ್ತಿ ಬೆಳೆದಿತ್ತು. ಒಂದೇ ವರ್ಷದಲ್ಲಿ ಶಾಲೆಯ ಟಾಪರ್ ಆದ ರಾಜು ನಂತರ ಅದೇ ಊರಿಗೆ ಮೊಟ್ಟ ಮೊದಲ ಇಂಜಿನಿಯರ್ ಆದ. ಇದರಲ್ಲಿ ಅರ್ಥ ಆಗುವುದೇನೆಂದರೆ, ಒಳ್ಳೆಯ ಸ್ನೇಹಿತ ನಿನ್ನ ಜೀವನವನ್ನೇ ಬದಲಾಯಿಸಬಹುದು ಎಂಬ ಉದಾಹರಣೆ ಸಿಗುತ್ತದೆ.